ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಜ್ನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿ ಭಾವಿಸ್ತಾ ಇದ್ದೀನಿ. ತುಂಬ ದಿವಸದಿಂದ ನಾನು ಪ್ಲ್ಯಾನ್ ಮಾಡ್ಕೊತಿದ್ದೆ ನನ್ನ ಬಗ್ಗೆ ನಿಮಗೆ ತಿಳಿಸ್ಕೊಡ್ಬೇಕು ಅಂತ. ಏನೇನೋ ಕಾರಣದಿಂದ ನನಗೆ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಎಕ್ಸಾಕ್ಟ್ ನಿಮಗೆ ನನ್ನ ಬಗ್ಗೆ ನಾನು ತಿಳಿಸ್ಕೊಡ್ಬೇಕಾಗಿತ್ತು. ಸ್ಟಾರ್ಟಿಂಗ್ ಏನಾದರೂ ನೀವು ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ಸ್ಟಾರ್ಟಿಂಗ್ ಬರೋದೇ ನನ್ನ ಬಗ್ಗೆ ನಿಮಗೆ ಅರ್ಧ ತಿಳಿಸ್ಕೊಟ್ಟಿದ್ದೀನಿ. ಅಂದರೆ ನಾನು ಯಾವ್ಯಾವ ಥರ ವೀಡಿಯೋಸ್ ಮಾಡ್ತೀನಿ ಏನೇ ಆಯಿತಾ ಅಷ್ಟೇ ನಾನು ನಿಮಗೆ ಹೇಳಿರೋದು. ಪೂರ್ತಿಯಾಗಿ ನನ್ನ ಬಗ್ಗೆ ನಿಮಗೆ ನಾನು ತಿಳಿಸ್ಕೊಟ್ಟಿರಲಿಲ್ಲ. ಸೊ ಹಂಗಾಗಿ ಇವತ್ತು ಟೈಮ್ ಇದೆ ಆ್ಯಂಡ್ ನಿಮಗೋಸ್ಕರ ನನ್ನ ಬಗ್ಗೆ ನಿಮಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಲೆಟ್ಸ್ ಬಿಗಿನ್ ಟು ದ ವಿಡಿಯೋ. ನನ್ನ ಹೆಸರು ರಚನಾ. ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬ್ಯಾಂಗ್ಳೂರು. ಐ ಆಮ್ ಎ ಬ್ಯಾಂಗ್ಳೂರ್ ಪರ್ಸನ್. ಹಳ್ಳಿ ಅಂತ ನೋಡಿದ್ದೆ ನಾನು ರೀಸೆಂಟಾಗಿ 3-4 ಇಯರ್ಸಿಂದ ನಾನು ಹಳ್ಳಿ ವಾತಾವರಣ ಹೆಂಗಿರುತ್ತೆ, ಹಳ್ಳಿ ಜನ ಹೆಂಗಿರ್ತಾರೆ ಅಂತ ನಾನು ನೋಡಿದ್ದು. ಆ್ಯಂಡ್ ನನಗೆ ಏನಾದರೂ ರೀಲ್ಸ್ ಮಾಡಬೇಕು ಅಂತ ನನ್ನ ಮೈಂಡಿಗೆ ಬಂದಿತ್ತು. ನಾನು 7th ಸ್ಟ್ಯಾಂಡರ್ಡ್ ಇದ್ದಾಗ ನಾನು 7th ಸ್ಟ್ಯಾಂಡರ್ಡ್ ಇದ್ದಾಗ ನನಗೆ ರೀಲ್ಸ್ ಮಾಡಬೇಕಂತ ಇತ್ತು. ಆವಾಗ ಟಿಕ್ಟಾಕ್ ಇತ್ತು. ಆವಾಗ ಟಿಕ್ಟಾಕ್ ಟೈಮಲ್ಲಿ ನಾನು ಟಿಕ್ಟಾಕಲ್ಲೆಲ್ಲ ವೀಡಿಯೋಸ್ ಮಾಡ್ತಾ ಇರಲಿಲ್ಲ. ಟಿಕ್ಟಾಕಲ್ಲಿ ಅದು ಬ್ಯಾನ್ ಆದಮೇಲೆ ನಾನು ಸ್ಟಾರ್ಟ್ ಮಾಡಿದೆ ಇನ್ಸ್ಟಾಗ್ರಾಮ್ ಅಕೌಂಟ್ನ ಕ್ರಿಯೇಟ್ ಮಾಡಿ. ಆವಾಗ ನಾನು ಡ್ಯಾನ್ಸ್ ವೀಡಿಯೋಸು ಲಿಪ್ಸಿಂಗ್ ಎರಡೂ ತುಂಬ ಜಾಸ್ತಿ ಮಾಡ್ತಿದ್ದೆ. ನಮ್ಮ ಅಮ್ಮನ ಫ್ರೆಂಡ್ಸ್ ಅವ್ರ ಮಕ್ಕಳು, ಆಮೇಲೆ ನಮ್ಮ ಅಣ್ಣ, ಆಮೇಲೆ ನಮ್ಮ ಅಕ್ಕ, ನಮ್ಮ ಚಿಕ್ಕಿ, ನಮ್ಮಮ್ಮ ಏನಷ್ಟು ನನಗೆ ಬೈತಿರಲಿಲ್ಲ. ನಮ್ಮಮ್ಮ ವಾಸ್ ಸಪೋರ್ಟಿವ್. ಮಾಡ್ತೀಯಾ ಮಾಡು ಅನ್ನೋ ಲೆವೆಲಲ್ಲೇ ಇದ್ರು ನಮ್ಮಮ್ಮ. ಯಾರು ಬಂದರೂ ಅವ್ರ ಮುಂದೆ ಬೈಯೋರು ನಮ್ಮಮ್ಮ. ಆಮೇಲೆ ಮಾಡು ಪರವಾಗಿಲ್ಲ. ನಮ್ಮ ಅಮ್ಮನ ಮುಂದೆ ಎಷ್ಟೊಂದು ವೀಡಿಯೋಸ್ ಮಾಡಿಬಿಟ್ಟಿದ್ದೀನಿ. ಹಂಗೆ ನಮ್ಮ ಅಣ್ಣ ಎಲ್ಲ ಒಂದು ಟೈಮಲ್ಲಿ ಹೊಡೆದು ಬಿಟ್ಟಿದ್ದ, ಏನಿಗೆ ವೀಡಿಯೋಸ್ ಮಾಡ್ತೀಯಾ ಏನು ಮಾಡ್ತೀಯಾ ಅಂತ. ಆದ್ರೂ ಆವಾಗ ಸ್ವಲ್ಪ ದಿನ ಬಿಟ್ಬಿಟ್ಟಿದ್ದೆ. ಯಾಕೆ ಅಂದರೆ ದೊಡ್ಡವ್ರ ಮಾತು ಕೇಳಬೇಕಲ್ವ. ಸ್ವಲ್ಪ ಹೌದು ಎಜುಕೇಷನ್ ಎಲ್ಲ ಮುಗಿಸಾದ್ಮೇಲೆ ನಾವು ಬೇಕಾದರೆ ಇದಕ್ಕೆ ಮಾಡೋಣ ಅಂದ್ಬಿಟ್ಟು ಎಜುಕೇಷನ್ ಎಲ್ಲ ಮುಗಿಸಾದ್ಮೇಲೆ ಆ್ಯಂಡ್ ಸ್ಟಾರ್ಟೆಡ್ ರೀಸೆಂಟಾಗಿ ಮಾರ್ಚ್ ಐ ಥಿಂಕ್ ನವಂಬರ್ ಆರ್ ಡಿಸೆಂಬರಿಂದ ನಾನು ವೀಡಿಯೋಸು ವ್ಲಾಗು ಸ್ಟಾರ್ಟ್ ಮಾಡಿದ್ದೆ. ಅದು ಯಾರಿಂದ ಅಂದರೆ ಒನ್ ಆಫ್ ಮೈ ಫೇವ್ರೆಟ್ ಪರ್ಸನ್. ಅದು ಯಾರು ಅಂತ ನಿಮಗೆ ನಾನು ಹೇಳ್ತೀನಿ ವೀಡಿಯೋದಲ್ಲಿ. ಅವರಿಂದ ನನಗೆ ಫೋರ್ಸ್ ಆಗಿ ಮಾಡು ಪರವಾಗಿಲ್ಲ ಎಲ್ಲರೂ ಮಾಡ್ತಾರೆ. ನನಗೆ ಹೆಂಗೆ ಅಂದರೆ ರಿಲೇಟಿವ್ಸ್ ಏನು ಅನ್ಕೊತಾರೋ ಅನ್ನೋದು ಸ್ವಲ್ಪ ಮೈಂಡಲ್ಲಿತ್ತು. ನನಗೆ ಭಯ ಇತ್ತು ಆ್ಯಕ್ಚುಲಿ, ಏನು ಅಂದ್ಕೊಂಡ್ಬಿಡ್ತಾರೋ ಏನು ಅಂತ ತುಂಬ ಗಡಿಬಿಡಿತು. ನಾನು ಬೇಡ ಏನಾದರೂ ಅಂದ್ಕೊಂಡ್ಬಿಡ್ತಾರೆ ಅಂತ ನಾನು ಈ ಸೈಡ್ ಯಾರು ಏನಾದರೂ ಅಂದ್ಕೊಳ್ಳಿ ನನಗೆ ನೀನೇನು ಅಂತ ಗೊತ್ತು. ಅವ್ರು ಕಮೆಂಟ್ ಮಾಡ್ತಾರೆ ಮಾಡಿ, ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ. ಇದರಲ್ಲಿ ಇವತ್ತೂ ಅವರೇ ರಿಪ್ಲೈ ಮಾಡೋದು. ನನ್ನ ಕಮೆಂಟ್ಗೆಲ್ಲ ಅವರೇ ರಿಪ್ಲೈ ಮಾಡೋದು. ನಾನು ಮೆಸೇಜಸ್ಗಾದ್ರು ಯಾರಾದರೂ DMs ಮಾಡಿದ್ರು ಅವರೇ ಅದಕ್ಕೆ ರಿಪ್ಲೈ ಮಾಡೋದು. ಒಂದೊಂದ್ಸಲಿ ಈ ಸೀದಾ ಮೆಸೇಜಸ್ ಏನು ಇಷ್ಟು ಫ್ಯಾನ್ಸ್ ಇದೆ ನಿನಗೆ ಅಂತಾರೆ. ಸೊ ಹಂಗೆ ಈಸ್ ಅ ವೆರಿ ಸಪೋರ್ಟಿವ್ ಪರ್ಸನ್ ಇನ್ ಮೈ ಲೈಫ್. ಆ್ಯಂಡ್ ಇನ್ನೊಂದು ಹಂಗೆ ನನ್ನ ಕ್ರಿಯೇಷನ್ ಏನಕ್ಕಿಂತ ನನ್ನ ವೀಡಿಯೋಸ್ ಜರ್ನಿ ಸ್ಟಾರ್ಟ್ ಆಗಿದ್ದು. ಆ್ಯಂಡ್ ಐ ಆಮ್ ಡೂಯಿಂಗ್. ದಯವಿಟ್ಟು ಇದು ನನ್ನ ಬೇಡಿಕೆ ಅಂದ್ಕೊತಿರೋ ನನ್ನ ರಿಕ್ವೆಸ್ಟ್ ಅಂದ್ಕೊತಿರೋ ಅದು ನನಗೆ ಗೊತ್ತಿಲ್ಲ. ಪ್ಲೀಸ್ ಇನ್ಸ್ಟಾಗ್ರಾಮಲ್ಲಿ 1K ಮಾಡಿ, ಹಂಗೆ ಯೂಟ್ಯೂಬಲ್ಲೂ 1K ಮಾಡಿ. ಆ್ಯಂಡ್ ಮೇನ್ಲಿ ನಿಮಗೆ ಯಾವ್ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೆ ಏನಾದರೂ DM ಮಾಡೋದಾಗಲಿ, ಅಂದರೆ ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸ್ಕೊಟ್ರೆ ನಾನು ಆ ಥರ ವೀಡಿಯೋಸ್ನ ಮಾಡೋದಕ್ಕೆ ಸಿದ್ಧ. ನಿಮಗೋಸ್ಕರ ಯಾವುದೇ ಥರ ವೀಡಿಯೋಸ್, ಫುಡ್ ಚಾಲೆಂಜ್ ಆಗಿರ್ಬೋದು, ಟ್ರಾವೆಲ್ ವ್ಲಾಗ್ಸ್ ಆಗಿರ್ಬೋದು, ನಿಮಗೆ ಯಾವ್ಯಾವ ಥರ ವ್ಲಾಗ್ಸ್ ಬೇಕು ಅಂತ ಹೇಳಿದ್ರೆ ನನ್ನ ಹತ್ರ ಖಂಡಿತ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಎಷ್ಟೊಂದು ಜನ ನನಗೆ ಪ್ರಶ್ನೆ ಕೇಳಿದ್ರಿ. ನನ್ನ ಕೆಲವೊಂದು ಫ್ರೆಂಡ್ಸಿಗೆ ಗೊತ್ತು ಏನು ಎತ್ತ ಅಂತ. ಇನ್ನು ಕೆಲವು ಜನಕ್ಕೆ ಅಂದರೆ ನನಗೇನು ಖುಷಿ ಅಂದರೆ ನಾನು ಎಷ್ಟೊಂದು ದಿವಸ ಒಂದೊಂದು ಟೈಮಲ್ಲಿ ನಾನು 5-6 ಡೇಸ್ ಆದ್ರೂ ನಾನು ವ್ಲಾಗ್ಸ್ನೇ ಅಂದರೆ ವೀಡಿಯೋಸೇ ಮಾಡಿರೋಲ್ಲ. ಆದರೂ ನನ್ನ ಫಾಲೋವರ್ಸ್ ಚೆಕ್ ಮಾಡಿದಾಗ ಅಷ್ಟೇ ಜನ ಇರ್ತಾರೆ. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಅದು ಒಬ್ಬರಿಬ್ಬರು ಅನ್ಫಾಲೋ ಮಾಡಿರ್ತಾರೆ ಹೊರತು ಅಷ್ಟು ಜನನೂ ಮಾಡಿರೋಲ್ಲ. ಕೆಲವೊಬ್ಬರು ಸ್ಟಾರ್ಟಿಂಗ್ 1 ಫಾಲೋವರ್ಸಿಂದ ಹಿಡಿದು 755 ಏನೋ ಫಾಲೋವರ್ಸ್ ಇದ್ದಾರೆ. ಅಲ್ಲಿ ತನಕ ತುಂಬ ಜನ ನನಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಅಲ್ಲಿಂದ ಇಲ್ಲಿವರೆಗೂ ಅನ್ಫಾಲೋನೇ ಮಾಡಿರೋ ಎಷ್ಟೋ ಜನ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಆ್ಯಂಡ್ ಇದು ಅಂದರೆ ಕೆಲವೊಂದು ನನ್ನ ಫ್ರೆಂಡ್ ಸರ್ಕಲ್ಸಿಗೆ ಗೊತ್ತು ಈ ವಿಷಯ ಏನು ಅಂತ. ಆದರೆ ಇಷ್ಟೋ ಜನ ನನಗೆ DMs ಮಾಡ್ತಿರ್ಬೇಕಾದ್ರೆ ನಾನು ಇಲ್ಲೇ ಹಾಕಿದ್ರೆ ಹಾಕ್ತೀನಿ, ಆರ್ ಯು ಮ್ಯಾರಿಡ್ ಅಂತ.
ಇದಕ್ಕೆ ನಾನು ಹೇಳೋಣ ಮುಂದೆ ಕೇಳೋಣ ಆದರೆ ತುಂಬ ನನ್ನ ಡಿ ಎಮ್ಸಲ್ಲಿ ಪ್ರಶ್ನೆ ಬರ್ತಾಯಿತ್ತು. ಸೊ ಯಾಕೆ ಅಂತ ಕೇಳಿದಾಗ ಹೇಳ್ಬಿಡೋಣ ಅಂತ ಅನಿಸ್ತು. ಸೊ ಎಸ್ ಐ ಆಮ್ ಮ್ಯಾರಿಡ್. ಐ ಆಮ್ ಮ್ಯಾರಿಡ್ ಟು ಲವ್ ಆಫ್ ಮೈ ಪರ್ಸನ್. ಆ್ಯಂಡ್ ಎಷ್ಟೊಂದು ಜನ ನನ್ನ ಲವ್ ಸ್ಟೋರಿ ವ್ಲಾಗ್ ನೋಡಿಲ್ಲ ಅಂದರೆ ಪ್ಲೀಸ್ ಗೋ ಆ್ಯಂಡ್ ವಾಚ್ ಲವ್ ಸ್ಟೋರಿ ಇನ್ ಮೈ ಯೂಟ್ಯೂಬ್ ಚಾನಲ್. ಯೂಟ್ಯೂಬ್ ಚಾನಲ್ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಆ್ಯಂಡ್ ನಮ್ಮನೇಲಿ ಯಾರ್ಯಾರು ಇರೋದು ಸದ್ಯಕ್ಕೆ ಅಂದರೆ ನಾನು, ಅಪ್ಪ, ಲೂಫಿ ಆ್ಯಂಡ್ ಮೈ ಫಿಯಾನ್ಸೆ ವಿತ್ ಮೈ ಹಸ್ಬೆಂಡ್ ಅಷ್ಟು ಜನ ಇರೋದು. ವಿ ಆರ್ 4 ಮೆಂಬರ್ಸ್ ಇನ್ ಅವರ್ ಫ್ಯಾಮಿಲಿ. ಇಷ್ಟೇ ಇಂಟ್ರೊಡಕ್ಷನ್. ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ. ಆ್ಯಂಡ್ ಇನ್ನೂ ನಿಮಗೆ ಯಾವ್ಯಾವ ಥರ ವೀಡಿಯೋಸ್ ಬೇಕು ದಯವಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ. ನಾನು ಆ ವಿಡಿಯೋನ ಮಾಡೋದಕ್ಕೆ ಐ ಆಮ್ ರೆಡಿ ಫಾರ್ ಇಟ್ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ. ಇಷ್ಟ ಆದರೆ ಏನು ಮಾಡಬೇಕು ಹೇಳಿ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮೇನ್ಲಿ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಸಿ ಆನ್ ದ ನೆಕ್ಸ್ಟ್ ವ್ಲಾಗ್ ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಅಂತ ಹೇಳ್ತಾ ಬಾಯ್.